ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತೀಯ ಸೇನೆ ಡ್ರೋನ್ ಮತ್ತು ಲೋ ಆಲ್ಟಿಟ್ಯೂಡ್ ಏರಿಯಲ್ ಬೆದರಿಕೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಎಐ ಆಧಾರಿತ ದೇಶೀಯ ಕಮಾಂಡ್ ಮತ್ತು ಕಂಟ್ರೋಲ್ ಸಿಸ್ಟಮ್ ಸಕ್ಷಮ್ ಅನ್ನು ತ್ವರಿತವಾಗಿ ಸೇನೆಗೆ ಸೇರಿಸಿಕೊಳ್ಳಲು ನಿರ್ಧರಿಸಿದೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಸಕ್ಷಮ್ ಸಿಚುಯೇಷನಲ್ ಅವೇರ್ನೆಸ್ ಫಾರ್ ಕೈನೆಟಿಕ್ ಸಾಫ್ಟ್ ಆ್ಯಂಡ್ ಹಾರ್ಡ್ ಕಿಲ್ ಅಸೆಟ್ಸ್ ಮ್ಯಾನೇಜ್ಮೆಂಟ್. ಈ ಸಂಪೂರ್ಣ ಸ್ವದೇಶಿ ವ್ಯವಸ್ಥೆಯನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಜೊತೆಗೆ ಅಭಿವೃದ್ಧಿಪಡಿಸಲಾಗಿದೆ. ಈ ವ್ಯವಸ್ಥೆ ಭಾರತೀಯ ಸೇನೆಯ ಕೌಂಟರ್ UAS CUAS ಕಾರ್ಯಾಚರಣೆಗಳಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತಿದೆ. ಇದರಿಂದ ಡ್ರೋನ್ ಬೆದರಿಕೆಗಳನ್ನು ರಿಯಲ್ ಟೈಮ್ನಲ್ಲಿ ಒಂದೇ ಡಿಫೆನ್ಸ್ ಗ್ರಿಡ್ನ ಮೂಲಕ ನಿಯಂತ್ರಿಸುವ ಸಾಮರ್ಥ್ಯ ಸೇನೆಗೆ ದೊರೆಯಲಿದೆ. ಟ್ಯಾಕ್ಟಿಕಲ್ ಬ್ಯಾಟಲ್ ಫೀಲ್ಡ್ ಸ್ಪೇಸ್ ಹೊಸ ಯುದ್ಧ ಭೂಮಿಯ ಕಲ್ಪನೆ. ಇದು ಭಾರತೀಯ ಸೇನೆಯ ಕಾರ್ಯಾಚರಣೆಯ ತಂತ್ರದಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ. ಇದೀಗ ಸೇನೆಯ ಗಮನ ಟ್ಯಾಕ್ಟಿಕಲ್ ಬ್ಯಾಟಲ್ ಫೀಲ್ಡ್ ಸ್ಪೇಸ್ TBS ಮೇಲೆ ಕೇಂದ್ರೀಕೃತವಾಗಿದೆ. ಈ TBS ಅಂದರೆ ನೆಲದಿಂದ ಸುಮಾರು 3000 ಮೀಟರ್, ಅಂದಾಜು 10,000 ಅಡಿ ಎತ್ತರದವರೆಗೆ ಇರುವ ಏರ್ ಲಿಟ್ರೋಲ್ ಝೋನ್. ಇತ್ತೀಚಿನ ಯುದ್ಧಗಳಲ್ಲಿ ಲಾಯ್ಟರಿಂಗ್ ಮ್ಯುನಿಷನ್ಸ್, ಕ್ವಾಡ್ ಕಾಪ್ಟರ್ ಡ್ರೋನ್ಸ್, ಲೋ ಫ್ಲೈಯಿಂಗ್ ಅನ್ಮ್ಯಾನ್ಡ್ ಸಿಸ್ಟಮ್ಸ್ ಈ ಏರಿಯಾವನ್ನು ಬಳಸಿ ದಾಳಿ ಮಾಡುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಹಳೆಯ ರೆಡಾರ್ ಸಿಸ್ಟಮ್ಗಳು ಈ ರೀತಿಯ ಕಡಿಮೆ ಎತ್ತರದ ಬೆದರಿಕೆಗಳನ್ನು ಪತ್ತೆ ಹಚ್ಚಲು ವಿಫಲವಾಗುತ್ತಿದ್ದವು. ಅದೇ ಗ್ಯಾಪ್ ಅನ್ನು ಸಕ್ಷಮ್ ಇವಾಗ ಭರ್ತಿ ಮಾಡುತ್ತದೆ. ಸಕ್ಷಮ್ ಭದ್ರವಾದ RB ಡೇಟಾ ನೆಟ್ವರ್ಕ್ ADN ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದರ ಮೂಲಕ ಫೀಲ್ಡ್ ಕಮಾಂಡರ್ಗಳಿಗೆ ಒಂದೇ ಸ್ಕ್ರೀನ್ನಲ್ಲಿ ಸಂಪೂರ್ಣ ಏರಿಯಲ್ ಪರಿಸ್ಥಿತಿಯ ರೆಕಗ್ನೈಸ್ಡ್ UAC ಪಿಕ್ಚರ್ ರಿಯಲ್ ಟೈಮ್ನಲ್ಲಿ ಲಭ್ಯವಾಗುತ್ತದೆ. ಇದರಿಂದ ಶತ್ರು ಡ್ರೋನ್ಗಳು ರಡಾರ್ ತಪ್ಪಿಸಿಕೊಂಡರೂ ಕೂಡ ಸೇನೆಯ ಕಣ್ಣಿಗೆ ತಪ್ಪುವುದಿಲ್ಲ. AI ಡ್ರಿವನ್ ಡೇಟಾ ಫ್ಯೂಷನ್ ಆ್ಯಂಡ್ ಇನ್ಸ್ಟೆಂಟ್ ರೆಸ್ಪಾನ್ಸ್. ಸಕ್ಷಮ್ನ ಹೃದಯವೇ ಅದರ ಅಡ್ವಾನ್ಸ್ಡ್ AI ಆರ್ಕಿಟೆಕ್ಚರ್ ಆಗಿದೆ. ಈ ವ್ಯವಸ್ಥೆ ಒಂದೇ ಸಮಯದಲ್ಲಿ ಡೇಟಾವನ್ನು ಪಡೆದುಕೊಳ್ಳುತ್ತದೆ. ರೆಡಾರ್ಸ್, RF ಡಿಟೆಕ್ಟರ್ಸ್, ಎಲೆಕ್ಟ್ರೋ ಆಪ್ಟಿಕಲ್ ಆ್ಯಂಡ್ ಇನ್ಫ್ರಾರೆಡ್ ಸೆನ್ಸಾರ್ಸ್, ಈಗಾಗಲೇ ಬಳಕೆಯಲ್ಲಿರುವ ಸರ್ವಿಲೆನ್ಸ್ ಸಿಸ್ಟಮ್ಸ್, ಈ ಎಲ್ಲ ಮಾಹಿತಿಯನ್ನು ಒಂದೇ ಕಾಂಪ್ರಹೆನ್ಸಿವ್ ಆಪರೇಷನಲ್ ಪಿಕ್ಚರ್ ಆಗಿ ರೂಪಿಸುತ್ತದೆ. AI ಆಲ್ಗರಿದಮ್ಗಳು ಟಾರ್ಗೆಟ್ ಡಿಟೆಕ್ಟ್, ಕ್ಲಾಸಿಫೈ, ಪ್ರಿಯಾರಿಟಿ ಫಿಕ್ಸ್ ಮಾಡುವ ಕೆಲಸವನ್ನು ಸ್ವಯಂಚಾಲಿತವಾಗಿ ನಡೆಸುತ್ತವೆ. ಅದರ ಫಲಿತಾಂಶ ಸೆನ್ಸಾರ್ ಟು ಶೂಟರ್ ಲೂಪ್ ಬಹಳಷ್ಟು ಕಡಿಮೆಯಾಗುತ್ತದೆ. ನಿಮಿಷಗಳು ಅಲ್ಲ, ಕೆಲವೊಮ್ಮೆ ಸೆಕೆಂಡುಗಳಲ್ಲೇ ಎಂಗೇಜ್ಮೆಂಟ್ ಡಿಸಿಷನ್ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆಕಾಶ್ ತೀರ್ ಅಂಡ್ ಎಕ್ಸಿಸ್ಟಿಂಗ್ ಏರ್ ಡಿಫೆನ್ಸ್ ಜೊತೆ ಸೀಮ್ಲೆಸ್ ಇಂಟಿಗ್ರೇಷನ್. ರಕ್ಷಣಾ ಮೂಲಗಳ ಪ್ರಕಾರ ಸಕ್ಷಮ್ ಭಾರತದ ಕೌಂಟರ್ UAS ಡಿಫೆನ್ಸ್ ಗ್ರಿಡ್ನ ಬ್ಯಾಕ್ಬೋನ್ ಆಗಲಿದೆ. ಇದು ಈಗಾಗಲೇ ಸೇನೆಗೆ ಸೇರಿರುವ ಪ್ರಾಜೆಕ್ಟ್ ಆಕಾಶ್ ತೀರ್ ಇತರೆ ಏರ್ ಡಿಫೆನ್ಸ್ ನೆಟ್ವರ್ಕ್ ಜೊತೆ ಸಂಪೂರ್ಣವಾಗಿ ಇಂಟರ್ಪೊರೆಬಲ್ ಆಗಿರುತ್ತದೆ. ಇದರ ಮೂಲಕ ಸೀಮಾ ಪ್ರದೇಶಗಳು ಮತ್ತು ಪ್ರಮುಖ ಸೇನಾ ಸ್ಥಾಪನೆಗಳ ಮೇಲೆ ಒಂದು ಲೇಯರ್ಡ್ ಕೋಆರ್ಡಿನೇಟೆಡ್ ಏರ್ ಶೀಲ್ಡ್ ನಿರ್ಮಾಣವಾಗುತ್ತದೆ. ಫಾಸ್ಟ್ ಟ್ರ್ಯಾಕ್ ಪ್ರೊಕ್ಯೂರ್ಮೆಂಟ್ 12 ತಿಂಗಳಲ್ಲೇ ಡೆಪ್ಲಾಯ್ಮೆಂಟ್. ಸಕ್ಷಮ್ ಅನ್ನು ಫಾಸ್ಟ್ ಟ್ರ್ಯಾಕ್ ಪ್ರೊಕ್ಯೂರ್ಮೆಂಟ್ ಮಾರ್ಗದ ಮೂಲಕ ಅನುಮೋದಿಸಲಾಗಿದೆ. ಅಂದರೆ ಇದು ಅರ್ಜೆಂಟ್ ಆಪರೇಷನಲ್ ರಿಕ್ವೈರ್ಮೆಂಟ್ಗೆ. ವರದಿಗಳ ಪ್ರಕಾರ ಮುಂದಿನ 12 ತಿಂಗಳೊಳಗೆ ಈ ಸಿಸ್ಟಮ್ಗಳನ್ನು ಸೇನೆಯ ಫೀಲ್ಡ್ ಯೂನಿಟ್ಗಳಿಗೆ ನಿಯೋಜಿಸುವ ಗುರಿ ಇದೆ. 2025ರ ಆರಂಭದಲ್ಲಿ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿನ ಅನುಭವಗಳು ಖಾಸಗಿ ರೀತಿಯಲ್ಲಿ ಇದರ ಅಗತ್ಯತೆಯನ್ನು ಇತ್ತೀಚಿನ ಭದ್ರತಾ ಸವಾಲುಗಳು ಸ್ಪಷ್ಟಪಡಿಸಿವೆ. ಆತ್ಮನಿರ್ಭರ ಭಾರತ, ಸಂಪೂರ್ಣ ಸ್ವದೇಶಿ ಶಕ್ತಿ. ಸಕ್ಷಮ್ ಅಭಿವೃದ್ಧಿ ಆತ್ಮನಿರ್ಭರ ಭಾರತದ ಯೋಜನೆಯ ಒಂದು ಮಹತ್ವದ ಮೈಲುಗಲ್ಲು. ಈ ವ್ಯವಸ್ಥೆಯಲ್ಲಿರುವ ಕ್ರಿಟಿಕಲ್ ಆಲ್ಗೊರಿಥಮ್ಸ್, ಕಮಾಂಡ್ ಸ್ಟ್ರಕ್ಚರ್ಸ್ ಎಲ್ಲವೂ ಭಾರತೀಯ ತಂತ್ರಜ್ಞಾನವೇ ಆಗಿದೆ. ಇದರಿಂದ ಫ್ಯೂಚರ್ ಅಪ್ಗ್ರೇಡ್ಸ್ನ ಮೇಲೆ ಪೂರ್ಣ ನಿಯಂತ್ರಣ, ಸಿಸ್ಟಮ್ ಸೆಕ್ಯುರಿಟಿ ಮೇಲೆ
ಸೇನೆಯ ಹಿಡಿತ, ಫಾರಿನ್ OEM ಡಿಪೆಂಡೆನ್ಸಿ ಕಡಿತ ಸಾಧ್ಯವಾಗುತ್ತದೆ. ಇದು ಕೇವಲ ಡ್ರೋನ್ಗಳ ಬಗ್ಗೆ ಅಲ್ಲ, ಇದು ಆಟೋನಮಿ, ಸ್ಪೀಡ್ ಮತ್ತು ಬ್ಯಾಟಲ್ ಸ್ಪೇಸ್ ಮೇಲೆ ಸಂಪೂರ್ಣ ನಿಯಂತ್ರಣದ ಬಗ್ಗೆ. ಸಕ್ಷಮ್ ಭವಿಷ್ಯದ ಯುದ್ಧಭೂಮಿಯಲ್ಲಿ ಭಾರತೀಯ ಸೇನೆಗೆ ನಿರ್ಣಾಯಕ ಮುನ್ನಡೆಯನ್ನು ನೀಡಲಿದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.